मुझे लगता है उनको इन्फ्लुएंसर बनना चाहिए। बहुत अच्छा कर रहे हैं वो, एज ए इन्फ्लुएंसर बहुत अच्छा काम कर रहे हैं। प्रधानमंत्री की कुर्सी छोड़ दे, इन्फ्लुएंसर बन जाए, प्रधानमंत्री का काम कोई और कर लेगा। ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ದೆಹಲಿಯ ಬೀದಿಗಳಲ್ಲಿ ಹರಿದಿದ್ದು ವಿದ್ಯಾರ್ಥಿಗಳ ರಕ್ತವೋ ಅಥವಾ ಈ ದೇಶದ ಪ್ರಜಾಪ್ರಭುತ್ವದ ಕಣ್ಣೀರು? ಅಪ್ರಾಪ್ತ ಯುವಕರು, ಹೆಣ್ಣು ಮಕ್ಕಳು ಪರೀಕ್ಷೆಯ ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ಗಳು, ಎಲೆಕ್ಟ್ರಿಕ್ ಶಾಕ್ ಬ್ಯಾಟನ್ಗಳು, ಮುಳ್ಳಿನ ಲಾಠಿಗಳು. ಹೌದು, ದೇಶದ ರಾಜಧಾನಿಯಲ್ಲಿ ನಡೆದ ಈ ಘಟನೆ ಇಡೀ ಸಮಾಜದ ಸಾಕ್ಷಿ ಪ್ರಜ್ಞೆಯನ್ನ ಅಲ್ಲಾಡಿಸಿ ಬಿಟ್ಟಿದೆ. ಒಬ್ಬ ಯುವಕ ತನ್ನ ಕಣ್ಣಿನ ದೃಷ್ಟಿಯನ್ನೇ ಕಳ್ಕೊಳ್ಳುವಂತಹ ಭೀತಿಯಲ್ಲಿದ್ದಾನೆ. ಈಗ ಪ್ರಶ್ನೆ ಇಷ್ಟೇ ನೋಡಿ, ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಈ ದೌರ್ಜನ್ಯಕ್ಕೆ ನೇರ ಕಾರಣಕರ್ತರಾದಂತಹ ತಪ್ಪಿತಸ್ಥರ, ಅಥವಾ ತಮ್ಮ ಮೂಗಿನ ಕೆಳಗೆ ಏನ್ ನಡೆಯುತ್ತಿದೆ ಅಂತಾನೆ ಗೊತ್ತಿಲ್ಲದಂತಹ ಒಬ್ಬ ಅಸಮರ್ಥರ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎತ್ತಿರುವ ಈ ನೇರ ಪ್ರಶ್ನೆಗೆ ಈಗ ಕೇಂದ್ರ ಸರ್ಕಾರ ತತ್ತರಿಸಿ ಹೋಗಿದೆ. ವೀಕ್ಷಕರೇ, ಜುಲೈ 20ರಂದು ಸಂಸತ್ ಚಲೋ ಮೆರವಣಿಗೆ ನಡೆಸ್ತಾ ಇದ್ದಂತಹ ವಿದ್ಯಾರ್ಥಿಗಳ ಮೇಲೆ ನಡೆದಿದ್ದು ಸಾಮಾನ್ಯವಾದಂತಹ ಲಾಠಿ ಚಾರ್ಜ್ ಅಲ್ಲ, ಅದು ಪಕ್ಕಾ ಪ್ಲಾನ್ ಮಾಡಿ ನಡೆಸಿದಂತಹ ಒಂದು ದೌರ್ಜನ್ಯ. ಸಂಸತ್ತಿನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ವಿಷಯ ಎತ್ತಿದ್ರೆ ಅವರ ಮಾತನ್ನೇ ಕಡತದಿಂದ ತೆಗೆದುಹಾಕಲಾಗುತ್ತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎದ್ದು ನಿಂತು ವಿಪಕ್ಷ ನಾಯಕನ ಧ್ವನಿಯನ್ನ ಅಡಗಿಸುವುದಕ್ಕೆ ಯತ್ನಿಸ್ತಾರೆ. ಆದ್ರೆ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಬಿಜೆಪಿ ಅಥವಾ RSS ಮುಂದೆ ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ ಅಂತ. ಈಗ ನಾವು ವ್ಯವಸ್ಥೆಗೆ ಅಂದ್ರೆ ಆಡಳಿತ ಪಕ್ಷಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಲೇಬೇಕಿದೆ ನೋಡಿ. ಮೊದಲನೇದಾಗಿ, ದೆಹಲಿ ಪೊಲೀಸರು ಮತ್ತು RAF ನೇರವಾಗಿ ಗೃಹ ಸಚಿವಾಲಯದ ಕೆಳಗೆ ಬರ್ತದೆ. ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಮತ್ತು ಎಲೆಕ್ಟ್ರಿಕ್ ಶಾಕ್ ಬ್ಯಾಟನ್ ಬಳಸೋದಕ್ಕೆ ಆದೇಶ ನೀಡಿದ್ದು ಯಾರು ಹಾಗಾದ್ರೆ? ಅಮಿತ್ ಶಾ ಅವರ ಆದೇಶ ಇಲ್ಲದೆ ಇದು ಸಾಧ್ಯ ಇದೆಯಾ? ಎರಡನೇ ಪ್ರಶ್ನೆ, ಪ್ರತಿಭಟನೆಯಲ್ಲಿ ಸಿವಿಲ್ ಉಡುಪಿನಲ್ಲಿದ್ದ ಆ ನಿಗೂಢ ವ್ಯಕ್ತಿಗಳು ಯಾರು? ಮಹಿಳೆಯರು ಮತ್ತು ಅಪ್ರಾಪ್ತರ ಮೇಲೆ ಹಲ್ಲೆ ನಡೆಸೋದಕ್ಕೆ ಅವರಿಗೆ ಧೈರ್ಯ ಕೊಟ್ಟವ್ರು ಯಾರು ಹಾಗಾದ್ರೆ? ಮೂರನೇ ಪ್ರಶ್ನೆ, ಫೇಶಿಯಲ್ ರೆಕಗ್ನಿಷನ್ ಅಂದ್ರೆ ಮುಖ ತೋರಿಸುವ ತಂತ್ರಜ್ಞಾನವನ್ನ ಕ್ರಿಮಿನಲ್ ಗಳನ್ನ ಹಿಡಿಯೋದಕ್ಕೆ ಬಳಸಬೇಕು ಅಥವಾ ತಮ್ಮ ಹಕ್ಕುಗಳಿಗಾಗಿ ಹೋರಾಡುವಂತಹ ವಿದ್ಯಾರ್ಥಿಗಳನ್ನ ಬೆದರಿಸೋದಕ್ಕೆ ಬಳಸಬೇಕು? ಗೃಹ ಸಚಿವರು ಧೀರ ಅಂತೆಲ್ಲ ಹೇಳ್ತಾರಲ್ವಾ, ಈ ಧೀರ ಗೃಹ ಸಚಿವ ಅಂತ ಬಿಲ್ಡಪ್ ಕೊಟ್ಟುಕೊಳ್ಳುವಂತಹ ಅಮಿತ್ ಶಾ ಅವರು ಈ ವಿಷಯದ ಬಗ್ಗೆ ಸಂಸತ್ತಿನಲ್ಲಿ ನಿಂತು ಉತ್ತರ ಕೊಡೋದಕ್ಕೆ ಹೆದರ್ತಾ ಇರೋದು ಯಾಕೆ ಹಾಗಾದ್ರೆ? ಒಮ್ಮೆ ಇತಿಹಾಸದ ಪುಟವನ್ನ ತಿರುವಿ ನೋಡಿ ವೀಕ್ಷಕರೇ. ಪ್ರಜಾಪ್ರಭುತ್ವದಲ್ಲಿ ವಿದ್ಯಾರ್ಥಿ ಶಕ್ತಿಗಳು ಹೋದಲ್ಲೆಲ್ಲ ಹತೋಟಿ ಮಾಡೋದಕ್ಕೆ ಯತ್ನಿಸಿದಂತಹ ಸರ್ಕಾರಗಳು ಕೊನೆಗೆ ಧೂಳೀಪಟವಾಗಿದೆ. ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಅಥವಾ ತೀವ್ರ ಹಿಂಸಾಚಾರದ ವೇಳೆ ಬಳಸಿದ್ದ ಪೆಲೆಟ್ ಗನ್ಗಳನ್ನ ಇಂದು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ವಿದ್ಯಾರ್ಥಿಗಳ ಮೇಲೆ ಬಳಸಿರೋದು ಪ್ರಜಾಪ್ರಭುತ್ವದ ಕಪ್ಪು ಚುಕ್ಕೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕವನ್ನ ತಂದಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಹೇಳುವಂತೆ ಈ ಕಾಯ್ದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ತಡೀತಿಲ್ಲ, ಬದಲಿಗೆ ಯುವಕರನ್ನ ಶಿಕ್ಷಿಸುವಂತಹ ಉಪಕರಣವಾಗಿ ಮಾತ್ರ ಕೆಲಸ ಮಾಡ್ತಿದೆ. ಶಿಕ್ಷಣ ವ್ಯವಸ್ಥೆಯ ಆತ್ಮವನ್ನೇ ಸ್ವಾಹ ಮಾಡುವುದಕ್ಕೆ ಹೊರಟಿರುವ ಸರ್ಕಾರಕ್ಕೆ ಪ್ರಶ್ನೆ ಕೇಳುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶತ್ರುವಿನಂತೆ ಕಾಣ್ತಾ ಇದ್ದಾನೆ. ಕಾನೂನಿನ ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳ ಪ್ರಕಾರ ಪ್ರತಿಭಟನೆ ಮಾಡೋದು ಪ್ರಜೆಯ ಮೂಲಭೂತ ಹಕ್ಕು. ಆದ್ರೆ ಗೃಹ ಸಚಿವಾಲಯಕ್ಕೆ ಜುಲೈ 25ರಂದು ಬರೆದ ಪತ್ರಕ್ಕೆ ಇದುವರೆಗೂ ಕೂಡ ಯಾವುದೇ ಉತ್ತರ ಇಲ್ಲ. ಈ ವ್ಯವಸ್ಥೆ ಎಷ್ಟು ಬೇಜವಾಬ್ದಾರಿಯಿಂದ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಅಂತ ಹೇಳಿ. ಕ್ಯಾಮೆರಾ ಮುಂದೆ ಬಂದು ಪ್ರಧಾನಿ ಮೋದಿ ಅವರು ಜೆನ್ಸಿಗಳ ಜೊತೆ ಸಂವಹನ ನಡೆಸುವಂತಹ ನಾಟಕವನ್ನ ಆಡಬಹುದು, ಆದ್ರೆ ಅಮಿತ್ ಶಾ ಅವರನ್ನ ಹೀರೋ ಅಂತಾನೋ ಬಿಂಬಿಸಬಹುದು. ಆದ್ರೆ ದೆಹಲಿಯ ಬೀದಿಯಲ್ಲಿ ಹರಿದ ವಿದ್ಯಾರ್ಥಿಗಳ ರಕ್ತ ಈ ಸರ್ಕಾರದ ಮುಖವಾಡವನ್ನ ಸಂಪೂರ್ಣವಾಗಿ ಕಳಚಿ ಹಾಕಿದೆ ನೋಡಿ. ಇದು ಕೇವಲ ರಾಜಕೀಯ ಕೆಸರೆರೆಚಾಟ ಮಾತ್ರ ಅಲ್ಲ ವೀಕ್ಷಕರೇ, ಈ ದೇಶದ ಭವಿಷ್ಯವಾದ ಯುವ ಜನತೆಯ ಜೀವ ಮತ್ತು ಜೀವನದ ಪ್ರಶ್ನೆ ಇದು. ಪ್ರಧಾನಿ ಮೋದಿ ಅವರೇ, ತಕ್ಷಣವೇ ಅಮಿತ್ ಶಾ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಈ ಪೊಲೀಸ್ ದೌರ್ಜನ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಉಸ್ತುವಾರಿಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಗೆ ಆದೇಶಿಸಿದೆ. ಇಲ್ಲದಿದ್ರೆ ಈ ದೇಶದ ಯುವ ಸಮುದಾಯ ಸಂಸತ್ತಿನ ಅಂಗಳ ಮಾತ್ರವಲ್ಲ, ನಿಮ್ಮ ಅಧಿಕಾರವನ್ನೂ ಕೂಡ ಅಲ್ಲಾಡಿಸಲಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.